ಇಲ್ಲ, ಜನಗಳ ಆಕ್ರೋಶ ಸರಿ ಇದೆ. ಇವತ್ತು ಏನು ತೀವ್ರವಾದಂಥ ಬರಗಾಲ, ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಇವತ್ತು ಕುಡಿಯೋಕ್ಕೂ ಕೂಡ ಬೆಂಗಳೂರಿಗೆ ನೀರು ತತ್ವಾರ ಮತ್ತು ರೈತರ ಬೆಳೆದ ಬೆಳೆ ಕೂಡ ಕೈಗೆ ಬರದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರ ಈ ಕಾವೇರಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತಗೊಳ್ಳದೆ ಉಪೇಕ್ಷೆ ಮಾಡಿರೋದ್ರಿಂದ ಇವತ್ತು ಪ್ರಾಧಿಕಾರ ತಮಿಳುನಾಡಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ಇಂಥ ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡೋದ್ರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಈ ಬರಗಾಲ ಇದ್ದರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಕೂಡ ಅಷ್ಟೇ ಎಲ್ಲ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ಕೂಡ ಅವರ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಖಂಡಿತ ಕೂಡ ಕ್ಷಮಿಸೋದಿಲ್ಲ. ಇವತ್ತು ಮುಕ್ಕಾಲು ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರದ ದಾಹ ಇನ್ನೂ ಕೂಡ ತೀರಿಲ್ಲ. ಜನಗಳ ದಾಹವನ್ನು, ನೀರಿನ ದಾಹವನ್ನು ತೀರಿಸದೆ ಅಧಿಕಾರ ದಾಹಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅವರು ದೆಹಲಿಯಲ್ಲಿ ಜನ ಕೂಡ ನೋಡ್ತಾ ಇದ್ದಾರೆ. ಬಹುಶಃ ಇವತ್ತೇನು ಕಾವೇರಿ ಪ್ರಾಧಿಕಾರದ ಮೇಲುಸ್ತುವಾರಿ ಇವತ್ತೇನೋ ಒಂದು 2.5 ಗಂಟೆಗೆ ಒಂದು ಸಭೆಯನ್ನು ಕರೆದರೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದು ತೀರ್ಮಾನ ಏನೇ ಇದ್ರೂ ಕೂಡ ಸರ್ಕಾರದ ಅಸಡ್ಡೆ ಇದು ಕಾಣಿಸ್ತಾ ಇದೆ. ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ನಮ್ಮ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ರು, ಒಂದೊಂದು ಮಂತ್ರಿಗಳು ಕೂಡ ಬೆಲೆ ಕಟ್ಟಿ ನಡೀತಾ ಇದೆ ಅಂತೇಳಿ. ಬಹುಶಃ ಅದು ಇನ್ನೂ ವ್ಯಾಪಾರ ಸರಿಯಾಗಿ ಮುಗಿದಿಲ್ಲ ಅಂತ ಕಾಣ್ತದೆ. ಮತ್ತು ಇವತ್ತು ಪ್ರಾದೇಶಿಕ ಪಕ್ಷದ ಹೀನಾಯ ಸ್ಥಿತಿಗೆ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ಗೆ ಸಮಯ ಕೊಡದೇ ಇರ್ತಕ್ಕಂಥದ್ದು ಏನು ದೊಡ್ಡ ಮಹತ್ತರವಾದಂಥ ದೆಹಲಿಯಲ್ಲಿ ಇನ್ನೇನು ಕೆಲಸ ಇದೆ. ಮತ್ತು ರಾಹುಲ್ ಗಾಂಧಿ ಅವರು ಅತ್ಯಂತ ವಾಗ್ಮಿ, ಏನೋ ಗಂಟೆಯಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಇಡೀ ದೇಶ ಜನ ನೋಡ್ತಾವ್ರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನು ಇಲ್ವಲ್ಲ. ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಗೊತ್ತಿಲ್ಲ. ಅರ್ಧ ಗಂಟೆಯಲ್ಲಿ ಮುಗಿಯೋದನ್ನು ಇವತ್ತು ಸುಮಾರು 2 ತಿಂಗಳಾಯ್ತಾ ಬಂದು ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಕೇವಲ 10 ಜನ ಇಟ್ಕೊಂಡು ಇವತ್ತು ಇಡೀ ಸರ್ಕಾರವನ್ನು ನಡೆಸ್ತಾ ಇದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಕಾರ್ಯಗಳು ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಕೃಷಿ ಸಚಿವರಿಲ್ಲ, ಇವತ್ತು ಎಲ್ಲ ಕೂಡ ಮಳೆನೂ ಇಲ್ಲ, ಎಂಥದ್ದು ಇಲ್ಲ. ಈ ಥರದ್ದು ಅನೇಕ ಪ್ರಮುಖವಾದಂಥ ಸಚಿವರು ಇಲ್ಲದೆ ಇರ್ತಕ್ಕಂಥ ಸರ್ಕಾರವನ್ನು ನಡೆಸ್ಕೊಂಡು ಇವತ್ತುವರೆಗೂ ಇನ್ನೂ ಕೂಡ ಅವ್ರಿಗೆ ಅಲ್ಲಿ ಆಸ್ಪದ ಕೊಡಲಿಲ್ಲ ಅಂತಂದರೆ ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಜಾರಿರಬೇಕು ಅಂತ ಕಾಣ್ತದೆ ಹೈಕಮಾಂಡು. ಇಲ್ಲ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಕಾಣ್ತದೆ. ಅಂದರೆ ಈಗ ರಾಜ್ಯದ ಜನರ ಹಿತಾಸಕ್ತಿಗಿಂತ ಅಧಿಕಾರ ದಾಹಂತಿನ ಇನ್ನೇ ನಡೀತಾ ಇರ್ತಕ್ಕಂಥದ್ದು. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಡೀ ರಾಜ್ಯದಲ್ಲಿ ಕೂಡ ಪ್ರಕ್ಷುಬ್ಧವಾದಂಥ ವಾತಾವರಣ ಇದೆ. ಮಳೆ ಇಲ್ಲ, ಬರ ಪರಿಹಾರಗಳನ್ನು ಕೊಡಬೇಕು, ಕುಡಿಯೋ ನೀರಿಗೆ ಇದಿಲ್ಲ. ಯಾವುದೇ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಕೂಡ ಇಲ್ಲ. ನಮ್ಮಂಥ ಶಾಸಕರಂತೂ ಭಾಳ ಕಷ್ಟ ಆಗಿದೆ. ZP ಇಲ್ಲ, DP ಇಲ್ಲ, GBA ಇಲ್ಲ, ಗ್ರಾಮ ಪಂಚಾಯತಿ ಇಲ್ಲ. ಅಲ್ಲಿ ಕುಡಿಯೋ ನೀರು ನೋಡೋಂತಾರೆ ಅವರು ಅಧಿಕಾರಿಗಳಂತೂ ಅಸಡ್ಡೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಅಧಿಕಾರ ದಾಹಕ್ಕೋಸ್ಕರ ದೆಹಲಿಯಲ್ಲಿ ಕುಂತವ್ರೆ ಅಂತಂದರೆ ಇದಕ್ಕೆ ಇನ್ನೇನು ಹೇಳಬೇಕು? ನಾವು ಅದನ್ನೇ ಹೇಳ್ಬೇಕು.